ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ಪಡ್ಡು ರೆಸಿಪಿ ಮಾಡಿ ತೋರ್ಸಾಕತ್ತೀನಿ. ಮಸಾಲ ಪಡ್ಡು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಭಾಳ ರುಚಿ ಆಗ್ತಾವೆ ಅಂತಲೇ ಹೇಳ್ಬೋದು. ಭಾಳ ಮೆತ್ತಗಾಗಿದ್ವು, ಭಾಳ ರುಚಿಯಾಗಿದ್ವು. ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಲಿಲ್ಲ ನೋಡ್ರಿ. ಸಖತ್ತ ಟೇಸ್ಟ್ ಆಗಿದ್ವು, ನೋಡ್ಬೋದು. ಹಲ್ಲಿಲ್ದವರು ಕೂಡ ತಿನ್ಬೋದು ಈ ಪಡ್ಡು. ಇಷ್ಟಪಡ್ಲಿಲ್ದವರ ಇಲ್ಲ ಈ ಪಡ್ಡು ರೆಸಿಪಿನ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡುವಂತಹ ಪಡ್ಡು ರೆಸಿಪಿ ಅಂತಲೇ ಹೇಳ್ಬೋದು. ಈಗ ನೋಡ್ರಿ, ನಾನು ರೇಷನ್ ಅಕ್ಕಿನ ಈ ಬಟ್ಲದಿಂದ ಅಳತಿ ಮಾಡ್ಕೊಳಕತ್ತೀನಿ. 3 ಬಟ್ಲು ರೇಷನ್ ಅಕ್ಕಿ ಅಂತಾರಲ್ಲ, ಸೊಸೈಟಿ ಅಕ್ಕಿ, ದೋಸೆ ಅಕ್ಕಿ ಕೂಡ ಅಂತಾರ, ಆ ಅಕ್ಕಿ ತೊಗೊಂಡಿನಿ. ಮತ್ತು 3 ನಾನು ಈಗ ನಾನು ಬಟ್ಲ ತೋರ್ಸಕತ್ತೇನ, ಈ ಬಟ್ಲದಿಂದ 3 ಬಟ್ಲ ಸೊಸೈಟಿ ಅಕ್ಕಿ, 1 ಬಟ್ಲ ನಾವು ಉದ್ದಿನಬೇಳೆ ಹಾಕ್ಕೋಬೇಕು. 1 ಅಥವಾ 3/4 ಬಟ್ಲಾದ್ರೆ ಸಾಕಾಗ್ತೈತಿ. ಮತ್ತು ಮೆಂತ್ಯ ಕಾಳು 1 ಟೀ ಚಮಚ ಮೆಂತ್ಯ ಕಾಳು. ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಸಮ ಪ್ರಮಾಣದಾಗ ಹಾಕ್ಕೋಬೋದು. ಒಂದು 4-5 ಟೀ ಚಮಚ ತೊಗರಿಬೇಳೆ, 4-5 ಚಮಚ ಕಡಲೆಬೇಳೆ, ಮತ್ತು 1 ಬಟ್ಲು ನಾನು ಮೀಡಿಯಮ್ ಅವಲಕ್ಕಿನ ತೊಗೊಂಡಿನಿ. ಎಲ್ಲನೂ ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು 4-5 ಸಾರಿ ನಾನು ಚಲೋತ್ನಾಗಿ ತೊಳ್ಕೊಂಡು ನೀರು ಹಾಕಿ ಮುಚ್ಚಿಟ್ಟೇನೆ. ನೋಡ್ಬೋದು, ಮಾರ್ನಿಂಗ್ ನಾನು ಇದನ್ನ ನೆನೆಸಿಡೋದು 8:30 ನಾನು ಇದನ್ನು ನೆನೆಸಿ ಇಟ್ಟೇನಿ. ಮರುದಿನ ರಾತ್ರಿ ನಾನು ರುಬ್ಬಾಕಂತೇಳಿ ತೊಗೊಂಡೇನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ನೆಂದತಿ. ನೋಡ್ಬೋದು, ಭಾಳ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಅಂದ್ರೆ ರುಬ್ಕೋಬೇಕು, ಭಾಳ ಸ್ಮೂತಾಗಿ ರುಬ್ಕೋಬೇಕು, ಒರಟಾಗಿರಬಾರ್ದು. ಈಗ ಸ್ವಲ್ಪ ಹಾಕ್ಕೊಂಡು ನಾನು ಇದನ್ನು ರುಬ್ಕೊತೀನಿ. ಅದರಾಗಿಂದ ನೀರನ್ನ ತೊಗೊಂಡು ನಾನು ಹಾಕ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ನೋಡ್ಬೋದು, ಭಾಳ ಅಂದ್ರೆ ಭಾಳ ಸ್ಮೂತ್ ಆದಷ್ಟು ಚೆನ್ನಾಗಿ ಬರ್ತಾವೆ ಪಡ್ಡು. ತರಿಯಾಗಿ ರುಬ್ಕೋಬೇಡ್ರಿ. ನೀರು ಹಾಕ್ಕೊಂಡು ಈಗ ರುಬ್ಕೊಂಡು ಬರ್ತೀನಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನೋಡಿರಿ, ಈಗ ನಾನು ರುಬ್ಕೊಂಡು ಬಂದೀನಿ. ಈಗ ಒಂದು ಪಾತ್ರೆಗೆ ನಾನು ತೆಗೆದು ಇಟ್ಕೊತೀನಿ. ನೋಡ್ಬೋದು, ಇದೇ ಥರನ ನಾವು ಎಲ್ಲನೂ ನೆನೆದಿರೋಂತಹ ಅಕ್ಕಿ ಅವನ್ನೆಲ್ಲ ಮಿಕ್ಸ್ ಐತಲ್ಲ, ಅದನ್ನು ನೀವು ಇದ್ರೊಳಗನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದೇ ಥರ ನಾವು ರುಬ್ಕೊಂಡು ರೆಡಿ ಮಾಡ್ಕೋಬೇಕು. ಮಾರ್ನಿಂಗ್ ನೀವು ಆದಷ್ಟು ಬೇಗನ ಹಾಕ್ರಿ ನೆನೆಯಾಕ, ನೈಟು ಬೇಗನ ರುಬ್ಬ್ರಿ. ಎಷ್ಟು ನೀವು ಬೇಗ ನೆನೆಯಾಕೆ ಹಾಕ್ತೀರಿ, ಎಷ್ಟು ಬೇಗ ನೈಟು ನೀವು ಬೇಗ ರುಬ್ತೀರಿ, ಚೆನ್ನಾಗಿ ಉಬ್ಬಿ ಬರ್ತೈತಿ ಹಿಟ್ಟು. ಈಗ ನಾನು ನೋಡ್ರಿ ಮತ್ತೊಂದು ಟ್ರಿಪ್ನ ನಾನು ಈಗ ಹಾಕ್ಕೊಳಕತ್ತೀನಿ. ಅದ ನೀರನ್ನ ತೊಗೊಂಡು ಸ್ವಲ್ಪ ಹಾಕ್ಕೊಳ್ರಿ ನೀರನ್ನ. ಈಗ ರುಬ್ಕೊಂಡು ಬರ್ತೀನಿ. ನೋಡ್ರಿ, ರುಬ್ಕೊಂಡೆ. ಈಗ ಪಾತ್ರೆಗೆ ತಕ್ಕೊಳಕತ್ತೀನಿ. ಇದೇ ಥರನ ನಾನು ಎಲ್ಲನೂ ರುಬ್ಕೊಂಡು ರೆಡಿ ಮಾಡೀನಿ. ಇಷ್ಟ ಆಗೈತಿ. ನೋಡ್ಬೋದು, ಲಾಸ್ಟ್ ಟ್ರಿಪ್ ನೋಡ್ರಿ, ಇದು ಲಾಸ್ಟ್ನೇದಿದು. ಎಷ್ಟು ಚೆನ್ನಾಗಿ ಸಾಫ್ಟ್ ಆಗೈತಿ ಹಿಟ್ಟು. ಈಗ ನಾನು ನಾನು ರುಬ್ಬಿ ಇಟ್ಟಿದ್ದು ಮಾರ್ನಿಂಗ್ ನಾನು ತೋರಿಸ್ತಾ ಇದ್ದೇನೆ. ನೋಡ್ಬೋದು, ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ. ನೀವು ಕೆಳಗಡೆ ಪಾತ್ರೆ ಇಟ್ಟು ದೊಡ್ಡ ಪಾತ್ರೆ ತೊಗೊಂಡು ಇಟ್ಕೊಂಡ್ರೆ ಚಲೋ, ಯಾಕಂತಂದ್ರೆ ಉಬ್ಬಿ ಕೆಳಗಡೆ ಬೀಳೋ ಚಾನ್ಸ್ ಇರುತ್ತೆ. ಅದ್ರ ಸಂಬಂಧ ನೋಡೋದು ನಾನು ತೋರ್ಸಕತ್ತೀನಿ. ಈಗ ಈ ಥರ ಉಬ್ಬಿ ಬರಬೇಕು ಹಿಟ್ಟು. ಈ ಥರ ಉಬ್ಬಿ ಬರೋದ್ರಿಂದ ಪಡ್ಡು ಕೂಡ ತುಂಬ ಸಾಫ್ಟಾಗಿ ಬರ್ತಾವು. ನೋಡ್ಬೋದು, ಗಟ್ಟಿನೂ ಇರಬಾರ್ದು, ಪೂರ್ತಿ ನೀರಾಗಿನೂ ಇರಬಾರ್ದು, ಅದಕ್ಕೆ ಇರಬೇಕು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಪಾತ್ರೆಗೆ ತಕ್ಕೊಂಡು ಫ್ರಿಜ್ನಾಗ ಇಟ್ರಿ ಅಂದ್ರೆ ಹುಳಿ ಬರೋದಿಲ್ಲ ಹಿಟ್ಟು. ಎಲ್ಲದಕ್ಕೂ ಉಪ್ಪು ಸೇರಿಸ್ಬೇಡ್ರಿ. ಅದ್ರ ಸಂಬಂಧ ನಾನೀಗ ಒಂದು ಪಾತ್ರೆಗೆ ತೆಗೆದು ಇಟ್ಕೊಳಕತ್ತೀನಿ. ಇದಕ್ಕೆ ನಾವು ಉಪ್ಪು ಮತ್ತು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ಸಕ್ಕರೆ ಕಲರ್ ಕೂಡ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ. ಸ್ವಲ್ಪ ಸಕ್ಕರೆ, ಭಾಳಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ. ನೋಡ್ಬೋದು, ಈ ಹಿಟ್ಟು ಮೇಲೆ ಗೊತ್ತಾಗ್ತೈತಿ ಪಡ್ಡು ಯಾವ ಥರ ಬರ್ತಾವೆ ಅಂಥೇಳಿ. ಸಖತ್ತಾಗಿ ಬಂದಿದ್ದು ಪಡ್ಡು ಕೂಡ. ಈ ಹಿಟ್ಟೊಳಗೆ ನಾವು ಪಡ್ಡು ಕೂಡ ಮಾಡ್ಕೋಬೋದು, ಉತ್ತಪ್ಪ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು, ಎಲ್ಲನೂ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಪಡ್ಡು ತಿಂದು ಬೇಜಾರಾದಾಗ ದೋಸೆನೂ ಮಾಡ್ಕೊಂಡು ತಿನ್ಬೋದು ಮಾರ್ನಿಂಗ್ ನಾವು. ನೋಡ್ಬೋದು, ಉಪ್ಪು ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರ್ಧ ಚಮಚ ಅಷ್ಟು ನಾವು ಸಕ್ಕರೆ ಹಾಕ್ಕೋಬೇಕು. ಇದಕ್ಕೆ ಸೋಡಾ ಏನೂ ಬೇಡ, ಯಾಕಂತಂದ್ರೆ ಈ ಥರ ಉಬ್ಬಿ ಬಂದಾಗ ತುಂಬ ಹಗುರಾಗಿ ಬರ್ತಾವು ಅಂತಲೇ ಹೇಳ್ಬೋದು. ಸೋಡಾ ಅವಶ್ಯಕತೆ ಇರೋದಿಲ್ಲ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದೈತಿ ಹಿಟ್ಟು. ಗಟ್ಟಿ ಅದಕ್ಕೆ ಇರಬೇಕು.
ಪಡ್ಡಿನ ಹಿಟ್ಟು. ಈಗ ನಾನು ಹಂಚು ಕಾಯಕ್ಕೆ ಇಟ್ಟೀನಿ, ಪಡ್ಡಿನ ಹಂಚು. ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಾಗನ ಹಾಕ್ಕೊಳ್ರಿ. ಪಡ್ಡು ಮಾಡುವಾಗ ನಾವು ಜಾಸ್ತಿ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ನೋಡ್ಬೋದು ನಾನು ಹಾಕ್ಕೊಳಕತ್ತೀನಿ ಎಲ್ಲದಕ್ಕೂ. ಹಾಕ್ಕೊಂಡು ಈಗ ಹಿಟ್ಟು ಹಾಕ್ಕೊಂಡು ಪಡ್ಡನ್ನ ರೆಡಿ ಮಾಡ್ಕೊತೀನಿ. ಸ್ವಲ್ಪನ ಹಾಕ್ಕೋಬೇಕು, ಫುಲ್ಲು ತುಂಬ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ನೋಡ್ಬೋದು ಅದು ಉಬ್ಬಿ ಬರುತ್ತೆ, ಅದ್ರ ಸಂಬಂಧ. ಹಿಟ್ಟು ಹಾಕಿದ ತಕ್ಷಣ ನಾವು ಹೊಳ್ಳಿಸಿ ಹಾಕ್ಕೋಬಾರ್ದು. ಸ್ವಲ್ಪ ಹೊತ್ತು ನಾವು ಬೇಯಕ್ಕೆ ಬಿಡ್ಬೇಕು ಅದನ್ನ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಬೆಂದಾದಮೇಲೆ ನಾವು ಒಂದು ಸ್ಪೂನಿನ ಸಹಾಯದಿಂದ ಅಥವಾ ನೈಫಿಂದ ನಾವು ಇದನ್ನು ಹೊಳ್ಳಿಸಿ ಹಾಕ್ಕೋಬೇಕು. ನೋಡ್ಬೋದು ಎಷ್ಟು ಚಂದ ಕಲರ್ ಬಂದವು, ಅಷ್ಟು ರುಚಿಯಾಗಿದ್ವು ಮತ್ತು ಸ್ಮೂತ್ ಆಗಿದ್ವು. ಸ್ವಲ್ಪ ಹೊತ್ತು ಬಿಡಬೇಕು, ಬಿಟ್ಟಾದ್ಮೇಲೆ ತೆಗಿಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಈಗ ರೆಡಿ ಆಗ್ಯಾವ ನೋಡ್ಬೋದು. ಒಂದೊಂದು ತೆಗಿತೀನಿ, ಇವನ್ನಷ್ಟ ತೆಗಿತೀನಿ. ಈಗ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತವು, ಅಷ್ಟು ಟೇಸ್ಟಿಯಾಗಿದ್ವು ಅಂತಲೇ ಹೇಳ್ಬೋದು. ಸ್ಮೂತಾಗಿದ್ವು. ಇದೇ ಥರ ಒಂದು ಸಾರಿ ಮಾಡ್ಕೊಳ್ರಿ. ಈಗ ನಾನು ಹೊಳ್ಳಿಸಿ ಹಾಕ್ಕೊಳಕತ್ತೀನಿ ಉಳ್ಕಿದ್ವನ್ನೆಲ್ಲ. ಇವನು ಕೂಡ ನಾವು ಎರಡು ಸೈಡ್ನ ಬೇಯಿಸ್ಕೊಂಡ್ರೆ ರೆಡಿ ಆಗ್ತವೆ ಪಡ್ಡು. ಇವು ಪ್ಲೇನ್ ಪಡ್ಡು ನಾನು ತೋರಿಸಿರೋದು. ಮಸಾಲ ಪಡ್ಡು ಮುಂದೆ ನಾನು ತೋರಿಸೀನಿ, ನೋಡ್ಕೊತ ಹೋಗ್ರಿ ಪೂರ್ತಿಯಾಗಿ ವಿಡಿಯೋನ. ಈಗ ನೋಡ್ರಿ ರೆಡಿ ಆಯ್ತು ಮತ್ತೊಂದು ಪಡ್ಡು. ಬಹಳ ಮಸ್ತಾಗ್ಯಾವು. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಕೊಳ್ರಿ. ಯಾಕಂತಂದ್ರೆ ಮೇಲ್ಗಡೆ ನೀವು ಕೆಂಪಾದ್ರೂ ಒಳಗಡೆ ಬೆಂದಿರೋದಿಲ್ಲ. ಅದ್ರ ಸಂಬಂಧ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡ್ರಿ ಅಂದ್ರೆ ಅದು ಚೆನ್ನಾಗಿ ಬೇಯ್ತೈತಿ. ಒಳಗಡೆ ಎಲ್ಲ ಹಸಿ ಹಸಿ ಇರೋದಿಲ್ಲ, ತುಂಬ ಚೆನ್ನಾಗಿ ಬೆಂದಿರ್ತೈತಿ. ಅದ್ರ ಸಂಬಂಧ ಈಗ ರೆಡಿ ಆದವು ಪಡ್ಡು. ಇದು ಪ್ಲೇನ್ ಪಡ್ಡು ರೆಡಿ ಆದವು. ಇದಕ್ಕೆ ನಾವು ಕೊಬ್ಬರಿ ಚಟ್ನಿ ಮಾಡೀನಿ. ಖಾರ ಆಗಿದಂತಹ ಕೊಬ್ಬರಿ ಚಟ್ನಿ ಸಖತ್ತಾಗಿರ್ತೈತಿ. ಇದಕ್ಕೆ ನಮ್ಮ ಮನ್ಯಾಗ ಆಲೂಗಡ್ಡೆ ಪಲ್ಯ ಕೂಡ ನಾವು ಮಾಡ್ತೀವಿ. ಆಲೂಗಡ್ಡೆ ಪಲ್ಯ ಕೂಡ ಬೇಕು ಅಂತಾರೆ. ಹೀಗಾಗಿ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಅದ್ರ ಜೋಡಿ ಸಖತ್ತಾಗಿರ್ತೈತಿ. ಈಗ ನೋಡ್ರಿ ನಾನು ತೋರ್ಸಾಕತ್ತೀನಿ ಎಷ್ಟು ಮಸ್ತಾಗ್ಯಾವ ಪಡ್ಡು ಅಂಥೇಳಿ. ಮೇಲೆ ಗರಿ ಗರಿಯಾಗಿ ಒಳಗಡೆ ಮೆತ್ತಗಾಗ್ಯಾವು. ಈಗ ನಾನು ಮಸಾಲ ಪಡ್ಡು ತೋರ್ಸಾಕತ್ತೀನಿ. ಈಗ ಪ್ಲೇನ್ ಪಡ್ಡು ನೋಡಿದ್ರಲ್ಲ, ಮಸಾಲ ಪಡ್ಡಿಗೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಒಂದು ದೊಡ್ಡ ಸೈಜು ಮತ್ತು ಸಬ್ಬಸ್ಗಿ ಸೊಪ್ಪು ಒಂದು ಅರ್ಧ ಕಟ್ಟು ತೊಗೊಂಡಿನಿ ನಾನು. ದೊಡ್ಡ ಕಟ್ಟಿತ್ತು, ಹೀಗಾಗಿ ಅದನ್ನೆಲ್ಲ ನಾನು ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದು 4-5 ಹಸಿಮೆಣಸಿನ್ಕಾಯಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಮತ್ತು ಕರಿಬೇವು ಸ್ವಲ್ಪ. ಇಷ್ಟಾದರೆ ಸಾಕು. ಬೇಕು ಅಂತಂದ್ರೆ ನೀವು ಕ್ಯಾರೆಟ್ ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನು ಈಗ ಇಷ್ಟನ್ನ ಹಾಕ್ಕೊಂಡೀನಿ. ಈಗ ತುಂಬ ಚೆನ್ನಾಗಾಗ್ತೈತಿ ಇಷ್ಟ ಹಾಕ್ಕೊಂಡ್ರೆ. ಈಗ ನಾನು ನಾನು ಈರುಳ್ಳಿ ಹಾಕ್ಕೊಳಕತ್ತೀನಿ. ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಕರಿಬೇವು, ಇದು ಹಸಿಮೆಣಸಿನ್ಕಾಯಿ ಪೇಸ್ಟು, ಇದು ಸಬ್ಬಸ್ಗಿ ಸೊಪ್ಪು. ಮಕ್ಕಳು ಹಂಗನ ತಿಂತಾರೆ ಇದನ್ನು. ಯಾಕಂತಂದರೆ ಎಲ್ಲನೂ ಇರುತ್ತೆ ಇದ್ರಕ್ಕೆ. ಖಾರ ಉಪ್ಪು ಎಲ್ಲ ರುಚಿಯಾಗಿರ್ತೈತಿ. ಹೀಗಾಗಿ ನೀವು ಹಂಗನೂ ಕೂಡ ಚಟ್ನಿ ಪಲ್ಯ ಏನು ಇಲ್ದಂಗೆ ನಾನು ಕೊಟ್ಟರು ಕೂಡ ಹಂಗನ ತಿನ್ಬೋದು. ಅಷ್ಟು ಮಸ್ತಾಗಿರ್ತೈತಿ. ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸಬ್ಬಸ್ಗಿ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಥರ ಮಸಾಲ ಪಡ್ಡು ಮಾಡಿ ಮಕ್ಳಿಗೆ ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗ ಹಂಚು ಕಾಯಕ್ಕಿಟ್ಟಿನಿ, ಎಣ್ಣೆ ಹಾಕ್ಕೊಳಕತ್ತೀನಿ. ಹಂಚು ಕಾದಿರಬೇಕು ಮೊದಲು ಚಲೋತ್ನಾಗಿ. ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನೀವು ಹಿಟ್ಟನ್ನ ಹಾಕ್ಕೋಬೋದು. ಈಗ ನಾನು ಪಡ್ಡಿನ ಹಿಟ್ಟು ಹಾಕ್ಕೊಳಕತ್ತೀನಿ ನೋಡ್ರಿ.
ಇದೇ ಹಿಟ್ಟಿನಿಂದ ನಾವು ಉತ್ತಪ್ಪ ಕೂಡ ಮಾಡಿಕೊಂಡು ತಿನ್ಬೋದು, ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಬೇಯಕ್ಕೆ ಹಂಗೆ ಬಿಡಬೇಕು. ಬೆಂದಾದಮೇಲೆ ನಾವು ತಿರುಗಿಸಿ ಹಾಕ್ಕೋಬೇಕು. ಸ್ವಲ್ಪ ಮೇಲ್ಗಡೆ ನಾನು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಪಡ್ಡಿಗೆ, ಅಂದ್ರೆ ಮಸ್ತ್ ಆಗ್ತಾವೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನೋಡಿರಿ ನಾನು ತಿರುಗಿಸಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದ್ರೆ ಮಾತ್ರ ನಾವು ತಿರುವಿ ಹಾಕೋಳಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ಅರ್ಧ ಕಟ್ಟು ಆಗಿಬಿಡ್ತಾವೆ. ಅದ್ರ ಸಂಬಂಧ ಚೆನ್ನಾಗಿ ಬೆಂದ ಮೇಲೆ ನಾವು ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ಈಗ ನಾನು ಹೊಳ್ಳಿಸಿ ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದೊಂದಾಗಿ ಈ ಥರ ಯಾವ್ಯಾವ ಬೆಂದಾವಲ್ಲ ಅವನ್ನೆಲ್ಲ ನಾನು ಹೊಳ್ಳಿಸಿ ಹಾಕ್ಕೊಳಕತ್ತೀನಿ. ಒಂದು ಸೈಡ್ ಬೆಂದಿದ್ವನ್ನೆಲ್ಲ ಹೈ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸೋದ್ರಿಂದ ಒಳಗಡೆ ಬೆಂದಿರೋದಿಲ್ಲ, ಮೇಲ್ಗಡೆ ಮಾತ್ರ ಬೆಂದಿರ್ತಾವೆ. ಅದ್ರ ಸಂಬಂಧ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಪಡ್ಡು, ಅದ್ರ ಸಂಬಂಧ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಯಾವ ಬೆಂದಿರ್ತಾವಲ್ಲ ಅವನ್ನ ತೆಗೆದು ಬಿಡೋಣ ಅಂತ. ಇದರೊಳಗೆ ಸಬ್ಬಸ್ಗಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಕರಿಬೇವು ಹಾಕ್ಕೊಂಡಿನಿ. ಇವು ಹಾಕಿರೋದ್ರಿಂದ ಪಡ್ಡು ಸಖತ್ತು ಟೇಸ್ಟ್ ಕೊಡ್ತಾವು. ಚಟ್ನಿ ಬೇಡ, ಪಲ್ಯ ಬೇಡ, ಏನು ಬೇಡ, ಹಂಗನ ತಿನ್ಬೋದು. ಮಕ್ಳಿಗೆ ಹಂಗೆ ಕೊಟ್ರನ ತಿಂತಾರೆ. ಬೇಕು ಅಂತಂದ್ರೆ ಸಾಸ್ ಜೋಡಿ ಮಕ್ಳಿಗೆ ಕೊಡ್ಬೋದು. ಇದೇ ಹಿಟ್ಟಿನಾಗ ನಾವು ಉತ್ತಪ್ಪ ಮಾಡ್ಕೋಬೋದು. ಸಬ್ಬಸ್ಗೆ ಹಾಕಿರೋದ್ರಿಂದ ಹೆಲ್ದಿ ಕೂಡ ಹೌದು ಇವು ಪಡ್ಡು. ಈಗ ನಾನು ಎಲ್ಲನೂ ಹೊಳ್ಳಿಸಿ ಹಾಕ್ಕೊಳಕತ್ತೀನಿ ನೋಡಿರಿ. ಯಾವ್ಯಾವ ಬೆಂದಾವಲ್ಲ ಅವನ್ನೆಲ್ಲ ನಾನು ಹೊಳ್ಳಿಸಿ ಹಾಕ್ಕೊಳಕತ್ತೀನಿ. ಒಂದು ಸೈಡ್ ಬೆಂದಿದ್ದವನ್ನೆಲ್ಲ. ಇದು ಇನ್ನೂ ಬೆಂದಿಲ್ಲ, ಹೀಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೊಳ್ಳಿಸಿ ಹಾಕ್ಕೊತೀನಿ. ಈಗ ನೋಡಿರಿ ಬೆಂದಿದ್ದವನ್ನೆಲ್ಲ ನಾನು ತೆಗೆದಿಟ್ಕೊಳಕತ್ತೀನಿ. ಕಲರ್ ಎಷ್ಟು ಸಖತ್ತಾಗಿ ಬಂದವು ನೋಡ್ಬೋದು, ಎಷ್ಟು ಮಸ್ತಾಗ್ಯಾವು. ಅಷ್ಟ ಮೆತ್ತಗೆ ಮಸ್ತಾಗಿದ್ವು. ರುಚಿಯಾದ ಮಸಾಲ ಪಡ್ಡನ್ನು ಒಂದು ಸಾರಿ ಈ ಥರ ಮಾಡ್ಕೊಳ್ರಿ. ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವ್ಯಾವ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆವಾಗ ಫಸ್ಟ ಬಂದು ನಿಮ್ಗೆ ತಲುಪ್ತಾವೆ ಅಂತಲೇ ಹೇಳ್ಬೋದು. ಆವಾಗ ನೀವು ಎಲ್ಲರಿಗಿಂತ ಮೊದಲನೇ ನೋಡ್ಬೋದು. ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ. ಬೇರೆ ಬೇರೆ ರೆಸಿಪೀಸ್ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಚಟ್ನಿ ರೆಸಿಪೀಸು, ನೀವು ಬೆಟಗೇರಿ ಚಟ್ನಿ ಎಲ್ಲರೂ ಇಷ್ಟಪಟ್ರಿ, ಕೆಂಪು ಚಟ್ನಿ ಇಷ್ಟಪಟ್ಟರು ನೋಡಿರಿ. ಈಗ ನಾನು ತೆಗಿಯಕತ್ತೀನಿ. ಎಲ್ಲ ರೆಡಿ ಆದವು. ಕಲರ್ ಕೂಡ ತುಂಬ ಚೆನ್ನಾಗಿದವು. ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಚಟ್ನಿ ಜೋಡಿ ಸರ್ವ್ ಮಾಡ್ತೀನಿ. ನೋಡಿದ್ರೆ ತಿನ್ಬೇಕು ಅನ್ನಿಸ್ತತಿ, ಅಷ್ಟು ಮಸ್ತಾಗಿದ್ವು ಪಡ್ಡು, ಮಸಾಲ ಪಡ್ಡು. ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ. ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ಒಂದು ಓಪನ್ ಮಾಡಿ ತೋರ್ಸಕತ್ತೀನಿ ಮಸಾಲ ಪಡ್ಡನ್ನ. ಸಬ್ಬಸ್ಗಿ ಸೊಪ್ಪು ಘಮ ಮಸ್ತ್ ಇತ್ತು ಅಂತಲೇ ಹೇಳ್ಬೋದು. ಅದರೊಳಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಖಾರ ಮಸ್ತಾಗಿತ್ತು. ಈ ಕೊಬ್ಬರಿ ಚಟ್ನಿ ಕೂಡ ತುಂಬ ಚೆನ್ನಾಗಾಗಿತ್ತು. ಅದ್ರ ಜೋಡಿ ಒಳ್ಳೆ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ಜೋಡಿ ಈ ಪಡ್ಡು. ಎಷ್ಟು ತಿಂತೇವೆ ಅನ್ನೋದು ಗೊತ್ತಾಗೋದಿಲ್ಲ, ಇನ್ನೂ ಬೇಕು ಅನ್ನಿಸ್ತಾ ಇರ್ತೈತಿ, ಅಷ್ಟು ಟೇಸ್ಟಿಯಾಗಿತ್ತು. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ನಮಸ್ಕಾರ ರೀ.